ಚಿನ್ನ ಪ್ರಿಯರೇ ತಪ್ಪದೇ ನೀವು ಈ ಸ್ಟೋರಿಯನ್ನು ನೋಡಲೇಬೇಕು. 2026ರಲ್ಲಿ ಏನಾದರೂ ಗೋಲ್ಡ್ ಖರೀದಿ ಮಾಡಬೇಕು ಅನ್ನೋ ಪ್ಲಾನ್ ಅನ್ನು ಏನಾದರೂ ಇಟ್ಕೊಂಡಿದ್ದೀರಾ? ಹಾಗಾದ್ರೆ ಕೂಡಿಟ್ಟಿರೋ ಹಣಕ್ಕೆ 30% ಜಾಸ್ತಿ ಸೇರಿಸ್ಕೋಬೇಕು ನೀವು. ಬರೋ ವರ್ಷ ಚಿನ್ನದ ಬೆಲೆ ಈಗೇನಿದೆ ಅದರ ಅಪ್ಪನ ಥರ ರೇಟ್ ಆಗುತ್ತೆ. ಈ ವರ್ಷಕ್ಕಿಂತ ಮುಂದಿನ ವರ್ಷ ಮತ್ತಷ್ಟು 30% ರೇಟ್ ಹೆಚ್ಚಾಗಬಹುದಂತೆ. ಚಿನ್ನದ ಬೆಲೆ ಹೆಚ್ಚಾಗುತ್ತೆ ಅಂತ ವಿಶ್ವ ಚಿನ್ನ ಸಮಿತಿ ಹೇಳ್ತಾ ಇದೆ. 2026ನೇ ವರ್ಷದ ಚಿನ್ನ ಮುನ್ನೋಟದಲ್ಲಿ ವರದಿ ಬಂದಿದ್ದು. ಈಗ ಆರ್ಥಿಕ ಬೆಳವಣಿಗೆಗಳನ್ನು ಆಧರಿಸಿ ಚಿನ್ನದ ಬೆಲೆ ಏರ್ತಲೇ ಇದೆ. 2026ಕ್ಕೆ ಚಿನ್ನದ ಬೆಲೆ ಇನ್ನೂ ಜಾಸ್ತಿಯಾಗಿ ಏರಿಕೆ ಆಗುತ್ತೆ. ಇಲ್ಲಿ ತನಕ ನೋಡ್ತಾ ಇದ್ವಲ್ಲ, ಈ 10 ರೂಪಾಯಿ, 15 ರೂಪಾಯಿ, 100 ರೂಪಾಯಿ ಹಂಗಲ್ಲ, 30%. 100 ರೂಪಾಯಿ ಅಂದ್ರೆ 130 ರೂಪಾಯಿ ಜಾಸ್ತಿ ತಗೋಬೇಕು ನೀವು. ಈಗ 30% ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕು. ಸೊ 10 ಗ್ರಾಮ್ಗೆ ನೀವೇನಿಲ್ಲ ಅಂದ್ರೂ ಇನ್ನು ಮುಂದಕ್ಕೆ ಮನೆನೇ ಮಾಡ್ಕೋಬೇಕು ಬಿಡಿ. ಎಷ್ಟು ಅಂತ ಹೇಳೋದು, ರೈಟ್ ಗಗನಕ್ಕೇರ್ತಾ ಇದೆ ಅಂತ ಇದ್ವಿ. ಗಗನವನ್ನು ಬಿಟ್ಟು ಅದು ಇನ್ನೆಲ್ಲಿಗೆ ಏರಿಕೆ ಆಗುತ್ತೆ ಈ ಚಿನ್ನದ ರೇಟು ಅಂತ ನೋಡ್ಬೇಕಷ್ಟೇ ಇನ್ನು ಮುಂದಿನ ದಿನಗಳಲ್ಲಿ. ಈ ಹಳದಿ ಲೋಹಕ್ಕೆ ನಮ್ಮಲ್ಲಂತೂ ವಿಪರೀತ ವ್ಯಾಮೋಹ ಭಾರತದಲ್ಲಿ. ಅದು ಆಗರ್ಭ ಶ್ರೀಮಂತರೇ ಆಗಿರಲಿ, ಬಡ ಬಗ್ಗರೇ ಆಗಿರಲಿ, ಮಧ್ಯಮ ವರ್ಗದವರೇ ಆಗಿರಲಿ, ಈ ಹಳದಿ ಬಣ್ಣದ ಲೋಹ ಕಂಡುಬಿಟ್ರೆ ಕಣ್ಣು ಯಾವಾಗಲೂ ವ್ಯಾಮೋಹಿಸ್ತಾ ಇರುತ್ತೆ. ಬಟ್ ಏನು ಮಾಡ್ತೀರಿ, ಅದು ಕೈಗೆ ಸಿಗದ ಕುಸುಮವಾಗ್ತಾ ಇದೆ ಚಿನ್ನ. ಇದರಲ್ಲೂ ಬಡಬಗರು ಮದುವೆ ಮಾಡಬೇಕು ಅನ್ನೋರ ಕತೆ ಹೇಳಿ, ಚಿನ್ನ ಇಲ್ಲದೆ ನಮ್ಮಲ್ಲಿ ಮದುವೆಗಳು ಅಥವಾ ಯಾವುದೇ ಫಂಕ್ಷನ್ ಆಗದೇ ಇಲ್ಲ ಅನ್ನೋ ಹಂತಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಇದು ಬಂದು ಸೇರ್ಕೆ ಆಗ್ಬಿಟ್ಟಿದೆ ಅಲ್ವಾ ಚಿನ್ನ.